ನಾಳೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಎಸ್ಎಂ ಕೃಷ್ಣ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಅಂತ್ಯ ಸಂಸ್ಕಾರದ ಸ್ಥಳವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವೀಕ್ಷಣೆ ಮಾಡಿದ್ರು. ಡಿಕೆಶಿಗೆ ಚಲುವರಾಯಸ್ವಾಮಿ, ಉದಯಗೌಡ ಈ ಸಂದರ್ಭದಲ್ಲಿ ಸಾಥ್ ನೀಡಿದ್ರು. ಅಧಿಕಾರಿಗಳ ಬಳಿ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡ್ರು ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಮಧ್ಯಾಹ್ನ 3 ಗಂಟೆಯ ನಂತರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ನಮ್ಮ ಹಿಂದೂ ಸಂಪ್ರದಾಯದಂತೆ ನಮ್ಮ ಸ್ಥಳೀಯವಾಗಿ ಏನು ಹಿಂದಿನಿಂದನೂ ಸಂಪ್ರದಾಯ ಬೆಳಕು ಬಂದಿದೆ, ಅದೇ ಸಂಪ್ರದಾಯದಲ್ಲಿ ಶವ ಸಂಸ್ಕಾರವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿ. ಈ ಒಂದು ಸ್ಥಳ ಯಾವುದು ಸರ್? ಎಷ್ಟು ಎಕರೆ ಇದೆ? ಯಾವಾಗ ನಡೆಯುತ್ತೆ ಸರ್? 2.5 ಎಕರೆ. ಇದು 2.5 ಎಕರೆಗಿನ್ನ ಸ್ವಲ್ಪ ಹೆಚ್ಚು ಬರ್ತದೆ. ಅವ್ರದ್ದೇ ಜಾಗ, ಕೃಷ್ಣ ಸಾಹೇಬ್ರದೇ ಸ್ವಂತ ಜಾಗ. ಇದು ಅವ್ರದ್ದು ತಂದೆ ಕಾಲದಿಂದ ಇರುವಂಥ ಒಂದು ಜಾಗ. ಸೊ ಇದೇ ಸ್ಥಳದಲ್ಲಿ ಈಗ ಏನು ಗಿಡ ಗಂಟೆ ಇತ್ತು ಅವೆಲ್ಲನ ತೆಗೆದು ಈಗ ಏನು ನಾವು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಅಚ್ಚುಕಟ್ಟನ್ನ ನಾಳೆ ಮಾಡೋದ್ರಿಂದ ಅದರೊಳಗಡೆ ಎಲ್ಲವನ್ನು ಸಿದ್ಧತೆಯನ್ನು ಮಾಡ್ತಾಯಿದ್ವಿ. ಉಪಮುಖ್ಯಮಂತ್ರಿಗಳು ಇನ್ನೇನು ಒಂದು 2 ಅವರ್ ಒಳಗಡೆ ಬರ್ತಾರೆ. ಬೆಳಗಾವಿಯಿಂದ ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ಇಲ್ಲಿ ಬರ್ತಾರೆ. ಅವರು ಕೂಡ ಸ್ಥಳ ವೀಕ್ಷಣೆಯನ್ನೆಲ್ಲ ಮಾಡಿ ಸಮಯ ಯಾವ ಟೈಮ್ನಲ್ಲಿ ಮಾಡಬೇಕು ಅನ್ನುವಂಥದ್ದು, ಸಾರ್ವಜನಿಕರಿಗೆ ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಲಿಕ್ಕೆ ಎಷ್ಟು ತಿಳಬೇಕು ಅನ್ನೋದು ಎಲ್ಲವನ್ನು ಬಂದ ನಂತರ ನಿರ್ಧಾರ ಮಾಡಿ ನಾವು ಬೆಂಗಳೂರಿಗೂ ಭಾಳ ದೇಶದ ವಿವಿಧ ಭಾಗಗಳಿಂದ ರಾಜ್ಯಗಳಿಂದ ಭಾಳಷ್ಟು ಜನ ಗಣ್ಯರು ಬರ್ತಿದ್ದಾರೆ. ಸೊ ಅವರೆಲ್ಲ ಬಂದ ನಂತರ ನಾವು ಇಲ್ಲಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.